ಲಕ್ಷ್ ಮತ್ತು ಬನ್ಶಿ ಅನ್ನೋ ಡಮ್ಮಿ ಡ್ರೋನ್ಗಳನ್ನು ಹೊಡೆದಿದ್ದಾರೆ. ಅಧಿಕಾರಿಗಳು ಹೇಳ್ತಾ ಇರೋದು ಸುಳ್ಳ ಅಥವಾ ಇವ್ರು ಹೇಳ್ತಾ ಇರೋದು ಸುಳ್ಳ? ಚೀನಾ ಒತ್ತುವರಿ ಮಾಡಿರೋ ಬಗ್ಗೆ ಸ್ಯಾಟಲೈಟ್ ಚಿತ್ರಗಳು ಮತ್ತು ವರದಿಗಳು ಸತ್ಯವನ್ನು ಬಹಿರಂಗಪಡಿಸಿದೆ. ನಮಸ್ಕಾರ, ಈ ದಿನ.comಗೆ ಸ್ವಾಗತ. ನಾನು GM ಪವಿತ್ರ. ಅಜಿತ್ ಹನುಮಕ್ಕನವರ್ ಪಾಕಿಸ್ತಾನ ಹೊಡೆದಿರೋದು ಭಾರತದ ರೆಫೇಲ್ಗಳನ್ನು ಅಲ್ಲ, ಬದಲಿಗೆ ಲಕ್ಷ್ ಮತ್ತು ಬನ್ಶಿಯನ್ನು ಡಮ್ಮಿ ಡ್ರೋನ್ಗಳನ್ನು ಅಂತ ಹೇಳಿದ್ದಾರೆ. ಭಾರತದ ಎಷ್ಟು ರೆಫೇಲ್ಸ್ಗಳನ್ನು ಪಾಕಿಸ್ತಾನ ಹೊಡೆದಿದೆ ಅನ್ನೋ ಲೆಕ್ಕ ಕೊಡಿ ಅಂತ ವಿಪಕ್ಷಗಳು ಕೇಳ್ತಾ ಇದೆ. ಈ ರೀತಿ ಪ್ರಶ್ನೆ ಕೇಳೋರಿಗೆ ಒಂದು ಕಾಮನ್ ಸೆನ್ಸ್ನ ಪ್ರಶ್ನೆ ಕೇಳ್ತೀನಿ. ಸಪೋಸ್ ಪಾಕಿಸ್ತಾನ ಏನಾದರೂ ಭಾರತದ ರೆಫೇಲ್ಗಳನ್ನು ಹೊಡೆದು ಆ ರೆಫೇಲ್ ಪಾಕಿಸ್ತಾನದಲ್ಲೇ ಬಿದ್ದಿದ್ರೆ ಪಾಕಿಸ್ತಾನ ಹೆಮ್ಮೆಯಿಂದ ಅದನ್ನು ಪ್ರಪಂಚಕ್ಕೆ ತೋರಿಸ್ತಿದ್ರು. ಇನ್ನು ಪೈಲಟ್ಗಳು ಪಾಕಿಸ್ತಾನಕ್ಕೆ ಹೋಗಿ ಸಿಕ್ಬೀಳ್ಬೇಕಾಗಿತ್ತು. ಆಗ ಅಭಿನಂದನ್ ವರ್ಧಮಾನ್ ಅವರ ವಿಚಾರ ಏನಾಗಿತ್ತಲ್ವಾ, ಅದೇ ರೀತಿ ಆಗ್ತಾ ಇತ್ತು. ಅದು ಆಗಿಲ್ಲ. ಸೊ ಅಕಸ್ಮಾತ್ ಭಾರತದ ಒಳಗೇನೆ ಭಾರತೀಯ ಯುದ್ಧ ವಿಮಾನಗಳು ಪತನ ಹೊಂದಿದ್ರೆ ಈಗಿನ ಡಿಜಿಟಲ್ ಯುಗದಲ್ಲಿ ವಿಡಿಯೋಗಳು ಬರಲ್ವಾ, ಫೋಟೋಗಳು ಬರಲ್ವಾ, ಎರಡೂ ಆಗಿಲ್ಲ. ಸೊ ಹೀಗಿರುವಾಗ ಭಾರತದ ಯುದ್ಧ ವಿಮಾನಗಳನ್ನು ಕಳ್ಕೊಂಡಿದೆ ಅಂತ ನಂಬೋದಾದ್ರೂ ಹೇಗೆ ಅಂತ ತಮ್ಮ ಪ್ರೈಮ್ ಟೈಮ್ ನ್ಯೂಸ್ ಅಲ್ಲಿ ಕೂತ್ಕೊಂಡು ಮಾತಾಡಿದ್ದಾರೆ. ಸೊ ಈಗ ಹಿರಿಯ ಪತ್ರಕರ್ತ ಅಜಿತ್ ಹನುಮಕ್ಕನವರಿಗೆ ನಮ್ಮ ಕಡೆಯಿಂದ ಒಂದು ಸಣ್ಣ ಕಾಮನ್ ಸೆನ್ಸ್ ಪ್ರಶ್ನೆ. ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್. ಈ ಹಿಂದೆ ಹಲವಾರು ಕಡೆ ಭಾರತದ ರಕ್ಷಣಾ ವಲಯದ ಹಿರಿಯ ಅಧಿಕಾರಿಗಳು ನಾವು ರೆಫೇಲ್ ಅನ್ನು ಕಳ್ಕೊಂಡಿದ್ದೇವೆ ಅಂತ ಹೇಳಿದ್ದಾರೆ. ಇಂಡೋನೇಷ್ಯಾದಲ್ಲಿ ನಡೆದ ವಿಚಾರ ಸಂಕಿರಣದಲ್ಲಿ ಭಾರತೀಯ ನೌಕಾಪಡೆಯ ಅಧಿಕಾರಿ ಕ್ಯಾಪ್ಟನ್ ಶಿವಕುಮಾರ್ ಮಾತಾಡಿ ಭಾರತ ಕೆಲವು ಯುದ್ಧ ವಿಮಾನಗಳನ್ನು ಕಳ್ಕೊಂಡಿದೆ ಅಂತ ಒಪ್ಕೊಂಡಿದ್ರು. ಸೊ ಭಾರತೀಯ ಅಧಿಕಾರಿಗಳು ಯುದ್ಧ ವಿಮಾನ ಕಳ್ಕೊಂಡಿರೋ ಬಗ್ಗೆ ದೃಢಪಡಿಸಿದ್ರು. ಅಷ್ಟೇ ಅಲ್ಲ, ಪಾಕಿಸ್ತಾನ ಜೊತೆಗೆ ಇತ್ತೀಚೆಗೆ ನಡೆದಂತಹ ಮಿಲಿಟರಿ ಸಂಘರ್ಷದ ಟೈಮ್ನಲ್ಲಿ ಭಾರತ ಕೆಲವು ಯುದ್ಧ ವಿಮಾನಗಳನ್ನು ಕಳ್ಕೊಂಡಿದೆ ಅನ್ನೋದಾಗಿ ದೇಶದ ರಕ್ಷಣಾ ಪಡೆಗಳ ಮುಖ್ಯಸ್ಥ ಅನಿಲ್ ಚೌಹಾಣ್ ಒಪ್ಕೊಂಡಿದ್ರು. 6 ಭಾರತೀಯ ಯುದ್ಧ ವಿಮಾನಗಳನ್ನು ಹೊಡೆದುರುಳಿಸಲಾಗಿದೆ ಅಂತ ಪಾಕಿಸ್ತಾನ ಹೇಳ್ಕೊಂಡಿದೆ. ಆದರೆ ಈ ಹೇಳಿಕೆ ಸಂಪೂರ್ಣವಾಗಿ ತಪ್ಪು ಕೂಡ ಅಂತ ಉನ್ನತ ರಕ್ಷಣಾ ಅಧಿಕಾರಿ ಅನಿಲ್ ಚೌಹಾಣ್ ಹೇಳಿದ್ರು. ಆದರೆ ಭಾರತ ಎಷ್ಟು ಜೆಟ್ಗಳನ್ನ ಕಳ್ಕೊಂಡಿದೆ ಅನ್ನೋದನ್ನ ಇವರು ನಿರ್ದಿಷ್ಟವಾಗಿ ಹೇಳೋಕೆ ನಿರಾಕರಿಸ್ತಾರೆ. ಸೊ ಯಾವ ತಪ್ಪಿನಿಂದ ಜೆಟ್ ವಿಮಾನ ಪತನಗೊಂಡು ಅನ್ನೋದು ಮುಖ್ಯವೇ ಹೊರತು ಎಷ್ಟು ಪತನವಾಯಿತು ಅನ್ನೋದಲ್ಲ ಅಂತ ಹೇಳಿದ್ರು. ಸೊ ನಾವು ಮಾಡಿದ ಯುದ್ಧ ತಂತ್ರದ ತಪ್ಪನ್ನ ಅರ್ಥ ಮಾಡ್ಕೊಳ್ಳೋಕೆ, ಅದನ್ನ ಸರಿಪಡಿಸಿ 2 ದಿನಗಳ ನಂತರ ಮತ್ತೆ ಕಾರ್ಯಾಚರಣೆಗೊಳಿಸೋಕೆ ನಮಗೆ ಸಾಧ್ಯ ಆಗ್ತಾ ಇರೋದು ಒಳ್ಳೆ ವಿಚಾರ. ಸೊ ಎಲ್ಲಾ ಜೆಟ್ಗಳನ್ನ ಮತ್ತೆ ಹಾರಿಸೋಕೆ ಸಾಧ್ಯ ಆಗತ್ತೆ ಅಂತ ಜನರಲ್ ಚೌಹಾಣ್ ಹೇಳ್ತಾರೆ. ಹಾಗಾದ್ರೆ ಅಧಿಕಾರಿಗಳು ಹೇಳ್ತಾ ಇರೋದು ಸುಳ್ಳ ಅಥವಾ ಅಜಿತ್ ಹನುಮಕ್ಕನವರು ಹೇಳ್ತಾ ಇರೋದು ಸುಳ್ಳ? ಇಲ್ಲಿ ಇನ್ನೊಂದು ವಿಚಾರವನ್ನು ನಾವು ಗಮನಿಸಬೇಕು. ಪಾಕಿಸ್ತಾನ ಮೂಲದ ಭಯೋತ್ಪಾದಕ ಸಂಘಟನೆ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕ ದಾಳಿ ನಡೆಸಿ 26 ಮಂದಿಯನ್ನ ಕೊಂದಿದೆ. ಇದಕ್ಕೆ ಪ್ರತೀಕಾರವಾಗಿ ಭಾರತ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ನಡೆಸಿದೆ. ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರುವಂತಹ ಒಟ್ಟು 9 ಭಯೋತ್ಪಾದಕ ನೆಲೆಗಳ ಮೇಲೆ ದಾಳಿ ನಡೆಸಿ 100ಕ್ಕೂ ಅಧಿಕ ಉಗ್ರರನ್ನ ಹತ್ಯೆ ಮಾಡಿದೆ. ಆದರೆ ಹತ್ಯೆಯಾದವರ ಪೈಕಿ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ದಾಳಿ ಮಾಡಿದ ಒಬ್ಬ ಭಯೋತ್ಪಾದಕ ಕೂಡ ಸತ್ತಿಲ್ಲ. ಅವನ ಸುಳಿವು ಸಹ ಯಾರಿಗೂ ಸಿಕ್ಕಿಲ್ಲ. ಹಾಗಾದ್ರೆ ಭಯೋತ್ಪಾದಕರು ಎಲ್ಲೋದ್ರು? ಅವರನ್ನ ತಪ್ಪಿಸಿಕೊಳ್ಳೋಕೆ ಯಾಕೆ ಬಿಡ್ಲಾಯ್ತು? ಇನ್ನೂ ಕೂಡ ಯಾಕೆ ಅವರನ್ನ ಹಿಡಿಯೋಕಾಗ್ತಾ ಇಲ್ಲ? ಈ ಬಗ್ಗೆ ಅಜಿತ್ ಹನುಮಕ್ಕನವರ್ ಒಂದೇ ಒಂದು ಪ್ರಶ್ನೆನಾದ್ರೂ ಕೇಳಿದಾರಾ ಅಥವಾ ಕೇಳೋ ಧೈರ್ಯವನ್ನಾದ್ರೂ ಮಾಡಿದಾರಾ? ಮಾಡಿಲ್ಲ. ಇನ್ನೊಂದು ವಿಚಾರ, ಈಗಾಗಲೇ ಚೀನಾ ಭಾರತದ ಕೆಲವು ಭೂ ಪ್ರದೇಶಗಳನ್ನ ಒತ್ತುವರಿ ಮಾಡ್ಕೊಳ್ತಾ ಇದೆ ಅಂತ ಸ್ಯಾಟಲೈಟ್ ಇಮೇಜ್ ಅಲ್ಲೇ ಪ್ರೂವ್ ಆಗಿದೆ. ಲಡಾಖ್ನ ಗಲ್ವಾನ್ ಕಣಿವೆಯ ಕೆಲವು ಪ್ರದೇಶಗಳಲ್ಲಿ ಚೀನಾ ಒತ್ತುವರಿ ಮಾಡಿರೋ ಬಗ್ಗೆ ಸ್ಯಾಟಲೈಟ್ ಚಿತ್ರಗಳು ಮತ್ತು ವರದಿಗಳು ಸತ್ಯವನ್ನು ಬಹಿರಂಗಪಡಿಸಿದೆ. ಈ ವಿಷಯ 2020ರ ಗಲ್ವಾನ್ ಸಂಘರ್ಷದಿಂದಾನು ಚರ್ಚೆಯಲ್ಲಿದೆ. ಇನ್ನೂ ತನಕ ಈ ಬಗ್ಗೆ ಅಮಿತ್ ಶಾ ಆಗಲಿ ಮೋದಿ ಆಗಲಿ ಏನೂ ಉತ್ತರ ಕೊಟ್ಟಿಲ್ಲ. ಈ ವಿಚಾರವನ್ನ ಅವಾಯ್ಡ್ ಮಾಡ್ತಿದ್ದಾರೆ. ಕೇಂದ್ರ ಸರ್ಕಾರ ಚೀನಾದ ಒತ್ತುವರಿ ಬಗ್ಗೆ ಮಾಹಿತಿಯನ್ನು ಮುಚ್ಚಿಡ್ತಾ ಇದೆ. ಈ ಮೌನ ಜನರಲ್ಲಿ ಅನುಮಾನವನ್ನ ಮೂಡಿಸಿದೆ. ಸೊ ಚೀನಾ ಒತ್ತುವರಿ ಮಾಡ್ಕೊಂಡಿರೋ ವಿಚಾರವನ್ನೇ ಮುಚ್ಚಿಡ್ತಾ ಇರುವಂತಹ ಕೇಂದ್ರ ಸರ್ಕಾರಕ್ಕೆ ರಫೇಲ್ ನಾಶ ಆಗಿರೋ ಬಗ್ಗೆ ಮುಚ್ಚಿಡೋದು ದೊಡ್ಡ ವಿಚಾರನಾ? ಈ ಮೌನ ಸರ್ಕಾರದ ವಿಶ್ವಾಸಾರ್ಹತೆ ಮೇಲೆ ಪ್ರಶ್ನೆಗಳನ್ನ ಎತ್ತತ್ತೆ. ನನಗಿಷ್ಟ ನಂದಿನಿ ತುಪ್ಪ. ಶುದ್ಧ ತುಪ್ಪ ಅಂದ್ರೆ ನಂದಿನಿ. ಇನ್ನು ದೇಶ ಪ್ರೇಮ ಅನ್ನೋ ಇನ್ನೊಂದು ಆ್ಯಂಗಲ್ ಅನ್ನು ನಾವಿಲ್ಲಿ ಚರ್ಚೆ ಮಾಡಬೇಕು. ಪಾಕಿಸ್ತಾನ ಭಾರತದ ರೆಫೇಲ್ಗಳನ್ನು ಹೊಡೆದು ಹಾಕಿದೆ ಅಂತ ಒಪ್ಕೊಳ್ಳೋದು ಅಥವಾ ಎಷ್ಟು ರೆಫೇಲ್ಗಳನ್ನು ಹೊಡೆದು ಹಾಕಿದೆ ಲೆಕ್ಕ ಕೊಡಿ ಅಂತ ಕೇಳೋರನ್ನ ರಾಷ್ಟ್ರದ್ರೋಹಿಗಳು ಅಂತ ಬಿಂಬಿಸೋಕೆ ಭಕ್ತರು ಹವಣಿಸ್ತಾ ಇರ್ತಾರೆ. ಆದರೆ ಇದು ರಾಷ್ಟ್ರದ್ರೋಹಿ ಕೆಲಸ ಅಲ್ವೇ ಅಲ್ಲ. ಯಾಕೆ ಗೊತ್ತಾ? ಪ್ರಶ್ನೆ ಮಾಡುವವರು ರಾಷ್ಟ್ರಕ್ಕೆ ಬದ್ಧರಾಗಿರ್ತಾರೆ ವಿನಃ ಸರ್ಕಾರಕ್ಕಲ್ಲ. ಮಾಧ್ಯಮಗಳ ಕೆಲಸ ಆಡಳಿತ ಸರ್ಕಾರದ ವಿರೋಧ ಪಕ್ಷದಂತೆ ಕೆಲಸ ಮಾಡೋದು. ಆದರೆ ಒಂದಿಷ್ಟು ಮಾಧ್ಯಮಗಳು ಸರ್ಕಾರಕ್ಕೆ ಜೀತ ದಾಳಿನ ತರ ಕೆಲಸ ಮಾಡ್ತಿದ್ದಾರೆ, ದೇಶಕ್ಕಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.